ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ, ಬರ್ರಿ ಚೇತನ S24 ಚಾನಲ್ಗೆ. ಇವತ್ತೇನು ಸ್ಪೆಷಲ್ ಪಾ ಅಂತಂದ್ರೆ ಮಂತ್ರಾಲಯಕ್ಕೆ ಹೋಗಿದ್ವಿ. ಎಲ್ಲರೂ ನಿಮ್ಗೆಲ್ಲರೂ ಗೊತ್ತೈತಿ. ಇದು ನೆಕ್ಸ್ಟ್ ವ್ಲಾಗ್. ಇವತ್ತು ನಾವು ಅಭಯ ಆಂಜನೇಯ ಟೆಂಪಲ್ಗೆ ಬಂದೇವು ನೋಡ್ರಿ. ಇದು 40 ಅಡಿ ಉದ್ದ ಐತ್ರಿ ಹನುಮನ್ ದೇವ್ರದ ವಿಗ್ರಹ. ನೀವು ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಭಾಳ ದೂರ ಏನಿಲ್ಲ, ಇಲ್ಲೇ ಆರಾಮ್ಸಿಲ್ ಬರ್ಬೋದು. ಅಲ್ಲೇ ಎಲ್ಲರೂ ಒಂದು 150 ಅದು ಹಿಂಗೆ ಹೇಳ್ತಿರ್ತಾರೆ, ಪಂಚಮುಖಿ ಹನುಮಪ್ಪ ಅಂತೇಳಿ ಹಿಂಗೆ ಹೇಳ್ತಿರ್ತಾರ. ಅಲ್ಲಿಂದ ನೀವು ಹತ್ತಿ ಹಿಂಗೆ ಬರ್ಬೋದ್ರಿ. ಒಂದು 5 ಗುಡಿನ ಅವ್ರು ತೋರಿಸ್ತಾರ ನೋಡ್ರಿ. ಭಾಳ ಚಂದ ಇರ್ತೈತಿ. ಇದು ಅಭಯ ಆಂಜನೇಯ ಗುಡಿ ನೋಡ್ರಿ. ಎಷ್ಟು ಭಾಳ ದೊಡ್ಡವದ ನೋಡ್ರಿ ಹನುಮಪ್ಪ. ಅಲ್ಲ ರೀ, ಬರ್ರಿ ನೋಡ್ಕೋಸ ಹಿಂಗೆ ನೀವು ಎಲ್ಲರೂ ಬಂದ್ರೆ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗ್ರಿ, ತಪ್ಸಾಕ್ ಹೋಗ್ಬೇಡ್ರಿ ಅಂತ ಹೇಳಿದೆ ನಾನು. ಆಮೇಲೆ ಕಾರ್ ತೊಗೊಂಬಂದ್ರೂ ಆರಾಮ್ಸಿರ್ ಬರ್ಬೋದ್ರಿ. ರೋಡ್ ಅನ್ಕರ್ ಭಾಳ ಚಲೋ ಇದಾವ. ಈಗ ನೆಕ್ಸ್ಟ್ ನಾವು ಹಿಂಗೆ ಅಭಯ ಆಂಜನೇಯ ಈಗ ದರ್ಶನ ತೊಗೊಂಡು ಹಿಂಗೆ ನಾವು ಎಲ್ಲಿ ಹೋದಿಪ್ಪ ಅಂತಂದ್ರೆ ರಾಘವೇಂದ್ರ ಸ್ವಾಮಿ ಅವರು 13 ವರ್ಷ ಕಾಲ ಆ ಮನೆಯಲ್ಲಿ ವಾಸವಿದ್ರಂತ್ರಿ. ಅಪ್ಪಣ್ಣಾಚಾರ್ಯರ ಮನೆ ಅಂತದ್ದು. ಅಪ್ಪಣ್ಣಾಚಾರ್ಯರ ಅದರಲ್ರಿ ರಾಘವೇಂದ್ರ ಸ್ವಾಮಿಗಳದ ಅಂತರಂಗ ಶಿಷ್ಯರಂತ್ರಿ. ಅಪ್ಪಣ್ಣಾಚಾರ್ಯರ ರಾಘವೇಂದ್ರ ಸ್ವಾಮಿಗಳಿಗಿಂತನೂ 2 ವರ್ಷ ದೊಡ್ಡವ್ರಂತ. ಆದರೂ ಸಹ ಅವ್ರು ಮಲ್ಕೊಂಡ್ರ ಅವ್ರದ್ದು ಕಾಲು ಒತ್ತೋದು, ಆಮೇಲೆ ಬೀಸಣ್ಕಲಿ ಅವ್ರಿಗೆ ಗಾಳಿ ಬೀಸೋದು ಅದು ಮಾಡ್ತಿದ್ರಂತ್ರಿ. ನೋಡ್ರಿ ಭಕ್ತಿ ಅಂದ್ರೆ ಹೆಂಗಿರ್ತೈತಿ ಅಲ್ಲ. ಆಮೇಲೆ ಅವ್ರಿದ್ದ ಮನಿಯೊಳಗದಲ್ರಿ ಪಾಂಡುರಂಗನ ವಿಗ್ರಹ ಸಿಕ್ತಂತ್ರಿ. ಗೋಡೆ ತಳಗ ಅಲ್ಲ ಹುಗುದಿತ್ತಂತದು, ಅದನ್ನ ತೆಗದ್ರಂತ. ಆಮೇಲೆ ಪುರಂದರದಾಸರದ ಆರಾಧನೆ ಮಾಡ್ತಾರಂತ್ರಿ. ಹೆಂಗ ಅಪ್ಪಣ್ಣಾಚಾರ್ಯರ ರಾಘವೇಂದ್ರ ಸ್ವಾಮಿಗಳದ ಶಿಷ್ಯರ್ ನೋಡ್ರಿ, ಹಂಗ ಪಾಂಡುರಂಗಂದ ಶಿಷ್ಯರ ಪುರಂದರದಾಸರಂತ್ರಿ. ವರ್ಷಾನು ಪುರಂದರದಾಸರದ ಆರಾಧನೆ ನಡೀತದಂತ. ಆಮೇಲೆ ಆ ಮನಿಯೊಳಗ ರಾಘವೇಂದ್ರ ಸ್ವಾಮಿಗಳ ಪಾದುಕೆನೂ ಅದಾವಂತ್ರಿ, ಒಳಗಿದಾವಂತ. ಇದು ಮಾಡದಂತ. ಆಮೇಲೆ ಅಲ್ಲೇ ಒಂದು ಕೃಷ್ಣ ಸರ್ಪ ಅಂತ ಹೇಳಿ ಇತ್ತಂತ. ಅದು ಅಪ್ಪಣ್ಣಾಚಾರ್ಯರ ಏನದಾರಲ್ರಿ, ಆ ಕೃಷ್ಣ ಸರ್ಪಗ ಹಾಲು ಕುಡಿಸ್ಬೇಕಂತೇಳಿ ಒಂದು ಬೆಳ್ಳಿ ಚರ್ಗಿ ಒಳಗೆ ಹಾಲು ಹಾಕೊಂಡ ಅವ್ರದ್ದು ಹಾಲ್ನಾಗ ಏನಾರ ಕುಂತ್ರ ಅದು ಸರ್ಪ ಬಂದು ಕುಡ್ದು ಮತ್ತು ಅದೇ ಹುತ್ತದೊಳಗ ಹೋಗಿ ತಿತ್ತಂತ. ಅದು ಹುತ್ತ ಎಲ್ಲಿತ್ತಂದ್ರೆ ಅವ್ರ ಮನೆಯೊಳಗ ಇತ್ತಂತ್ರಿ. ರಾಘವೇಂದ್ರ ಸ್ವಾಮಿಗಳು ಏನು ಮಾಡಿದ್ರಂತ, ಮುಂದೆ ಬರ್ತಾ ಇರೋ ಅಂದ ಜನ್ರೇಷನ್ಗೆ ಎಲ್ಲರಿಗೂ ಹೆದರಿಕೆ ಆಗ್ಬೋದು, ಈ ಸರ್ಪ ಇಲ್ಲಿದ್ರ ಅಂತಂತ ಹೇಳಿ ಕುಂತಲ್ಲನ ಬೇಡ್ಕೊಂಡ್ರಂತ್ರಿ ಆ ಕೃಷ್ಣ ಸರ್ಪಕ್ಕೆ. ಅವಾಗ ಆ ಸರ್ಪ ಅಲ್ಲಿ ಇದ್ದಲ್ಲಿನ ಅಲ್ಲೇ ಕಲ್ಲಾತಂತ. ಅದನ್ನ ರಾಘವೇಂದ್ರ ಸ್ವಾಮಿಗಳು ಸ್ಥಾಪನೆ ಮಾಡಿದ್ರಂತ್ರಿ. ಮಾಡಿ ಅದನ್ನೀಗ ಪೂಜೆ ಮಾಡತ್ತಾರ್ರಿ. ಇದ ನೋಡ್ರಿ ಅಪ್ಪಣ್ಣಾಚಾರ್ಯರ ಮನೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು 13 ವರ್ಷ ಇದ್ರು. ಅವರು ರಾಘವೇಂದ್ರ ಸ್ವಾಮಿಗಳು ಇಲ್ಲೇ ನೋಡ್ರಿ ರೆಸ್ಟ್ ಮಾಡ್ತಿದ್ರಂತ. ಇದನ್ನೆಲ್ಲ ಎಷ್ಟು ಚಂದ ರಂಗೋಲಿದು ಹಾಕಿ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ ನೋಡ್ರಿ. ಅಲ್ಲ ರೀ, ನೀವು ಎಲ್ಲರೂ ಒಂದ್ಸತ ವಿಸಿಟ್ ಮಾಡ್ರಿ ಅಂತ ಹೇಳ್ತೇನೆ ನೋಡ್ರಿ ನಾನು ನಿಮಗೆ. ಹಿಸ್ಟ್ರಿ ಮಾತ್ರ ನನಗೆ ಮಾತ್ರ ಭಾಳ ಚಂದ ಅನಸ್ರಿ. ಇಲ್ಲೇ ಒಂದು ಸ್ವಲ್ಪ ಸ್ಥಳೀಕರಣ ಮಾತಾಡಿಸಿದಾಗ ನನಗೆ ಹಿಸ್ಟ್ರಿ ಗೊತ್ತಾತು. ನನಗೂ ಭಾಳ ಮನ್ಸಿಗೆ ಚಲೋ ಅನಿಸ್ತು. ಹಂಗೆ ನಿಮ್ಮ ಜೊತೆನೂ ಹೇಳ್ಕೋಬೇಕು, ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಹಂಗೆ ನಿಮ್ಗೆ ಶೇರ್ ಮಾಡಿದೆ ನೋಡ್ರಿ. ಇಲ್ಲಿ ನೀವು ಟಿವಿ ಒಳಗೆ ಹೇಳ್ತಾರೆ ನೋಡ್ರಿ ಕೃಷ್ಣ ಸರ್ಪ ಅಂತಂದ್ರೆ. ಅದು ಕೃಷ್ಣ ಸರ್ಪದ ವಿಗ್ರಹ ಅದು ವಿಡಿಯೋ ಮಾಡ್ಕೋಬೇಕಂದ್ರೆ ಅದು ಅಲಾವ್ ಇದ್ದಿದ್ದಿಲ್ರಿ. ಅದಕ್ಕೆ ಇಲ್ಲಿ ನಾನು ನಿಮ್ಗೆ ಒಂದು ಟಿವಿ ಹಾಕಿದ್ವಿ, ಅದ್ರೊಳಗೆ ಬರಾತಿತ್ತು, ಅದನ್ನು ತೋರ್ಸಾತೀನಿ. నేను కృష్ణ సర్పాన్ని చెప్పాను కదా, ఇటువంటి పాము పడగ ఇది. ఈ పాము పడగ మధ్యలో చిన్ని కృష్ణ ముఖం చూడండి, ఫేస్ ఇది నవిల్ పుచ్చ. ఇది చెయ్యి, కాళ్ళు, శంకు, చక్రము, తలకి బ్యాండ్, చిన్న కిరీటం కొంచెంగా చిన్ని చూడు. ఇలా చూడండి, ఈ ఫోటో చూడండి. చిన్నికి ఇలా ఉంటాడు. ఈ రౌండ్ కాదు ఇవి, 2 ముఖము, నవిల్ పుచ్చ. ఇలా చూడండి, రౌండ్ ముఖము, నవిల్ పుచ్చ, చెయ్యి, కాళ్ళు. అంటే ఆ పాము కృష్ణ సర్ప రాఘవేంద్ర స్వామి ప్రార్థనకి పుట్టలోనే పాము రాయి అయిపోయింది. పాము పుట్టక ఉండయి, మొన్న చదివితే పాము రాయిలో వచ్చింది. దాన్ని రాఘవేంద్ర స్వామి ఆయన చేతితో స్థాపించారు. ఇక్కడ రాఘవేంద్ర స్వామి స్థాపించిన శ్రీదేవుడు, అప్పಣ್ಣాచార్య స్థాపించిన ఆంజనేయ స్వామి. ఇది బిచ్చాలి నాగస్వామి ప్రసిద్ధ. ఇంత ప్రసిద్ధ జాగృతి అంటే ನೀವೆಲ್ಲರೂ ಇದ್ದಲ್ಲೇನ ರಾಘವೇಂದ್ರ ಸ್ವಾಮಿಗಳಿಗೆ ಕೈ ಮುಗಿರಿ, ಹೋಗೋದು ಬೇಡ್ಕೊರಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂಥೇಳಿ. ಇನ್ನು ನೆಕ್ಸ್ಟ್ ವ್ಲಾಗ್ ಒಳಗೆ ಮತ್ತೆ ಬರ್ತೇನೆ ರೀ ನಾನು. ಮಂತ್ರಾಲಯ ಒಳಗೆ ನಿನ್ನ 3 ಗುಡಿನ ವಿಡಿಯೋ ಮಾಡ್ಕೊಂಡೇನಿ.
ಅದರ ಜೊತೆಗೆ ನಿಮಗೆ ನಾಳೆ ಭೇಟಿ ಆಗ್ತೀನಿ. ಬಾಯ್ ಬಾಯ್.